ನಮಸ್ಕಾರ. ನಾನು ಮುನೀರ್ ಕಾಟಿಪಲ್ಲ. ಇವತ್ತು ಕರ್ನಾಟಕದ ಕನ್ನಡ ನಾಡಿನ ಖ್ಯಾತ ಕಥೆಗಾರ, ಸಾಹಿತಿ, ಪರಿಸರವಾದಿ, ಚಿಂತಕರಾದಂತಹ ಪೂರ್ಣಚಂದ್ರ ತೇಜಸ್ವಿ ಅವರ ಜನ್ಮದಿನ. ಆ ನಿಟ್ಟಿನಲ್ಲಿ ಇವತ್ತು ತುಂಬಾ ಜನ ಅವರನ್ನ ನೆನಪು ಮಾಡಿಕೊಳ್ತಾ ಇದ್ದಾರೆ. ಬಹುಶಃ ಕನ್ನಡ ನಾಡಿನ ಪ್ರತಿಯೊಬ್ಬರಿಗೂ ಕೂಡ ಅವರ ಜನ್ಮದಿನ ಅಂದ್ರೆ ತುಂಬಾ ಖುಷಿಯ ದಿನ. ಈ ಸಂದರ್ಭದಲ್ಲಿ ಅವರನ್ನ ನೆನಪಿಸಿಕೊಳ್ಬೇಕು ಅಂದ್ರೆ ಅವರ ಕಥೆಗಳ ಮೂಲಕ, ಅವರ ಕಾದಂಬರಿಗಳ ಮೂಲಕ ನಾವು ಅವರನ್ನ ನೆನಪಿಸಿಕೊಳ್ಳಬಹುದು. ಮತ್ತು ಪರಿಸರದ ಬಗ್ಗೆ ಅವರು ಹೊಂದಿರುವಂತಹ ನಿಲುವುಗಳ ಬಗ್ಗೆ, ಅದೇ ರೀತಿಯಲ್ಲಿ ಕೋಮುವಾದದ ಬಗ್ಗೆ ಅವರು ಹೊಂದಿರುವಂತಹ ನಿಲುವುಗಳ ಬಗ್ಗೆ, ಬೇರೆ ಬೇರೆ ರೀತಿಯಾದಂತಹ ಜನಪರ ವಿದ್ಯಮಾನಗಳ ಸಂದರ್ಭದಲ್ಲಿ ಅವರ ಪ್ರತಿಕ್ರಿಯೆಗಳನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು ಅಂತ ನಾನು ಬಯಸ್ತೀನಿ. ಬಹಳ ಮುಖ್ಯವಾಗಿ ಅವರ ಕಾದಂಬರಿಗಳಲ್ಲಿ, ಕಥೆಗಳಲ್ಲಿ ಅವರು ಒಂದು ಪಾತ್ರವಾಗಿ ಬಿಡ್ತಾ ಇದ್ರು. ಅದರಲ್ಲಿಯೂ ಮಲೆನಾಡಿನ ಪರಿಸರವನ್ನ, ಅಲ್ಲಿಯ ಜನಜೀವನವನ್ನ ಅವರು ಕಟ್ಟಿಕೊಟ್ಟಿದ್ದಂತ ರೀತಿಯಂತೂ ಬಹಳ ಅದ್ಭುತವಾದದ್ದು. ನಾವು ಅವರ ಕರ್ವಾಲ ಓದಿರ್ಬೋದು, ಚಿದಂಬರ ರಹಸ್ಯ ಇರ್ಬೋದು, ಕಿರುಗೂರಿನ ಗಯ್ಯಾಳಿಗಳಿರ್ಬೋದು, ಜುಗಾರಿಕಾಸ್ ಇರ್ಬೋದು, ಇಂತಹ ಅವರ ಜನಪ್ರಿಯ ಕಥನಗಳಲ್ಲಿ ಅಥವಾ ಕಾದಂಬರಿಗಳಲ್ಲಿ ಅಲ್ಲಿಯ ಪ್ರಧಾನ ಜನಗಳ ಜೊತೆಯಲ್ಲಿ ನಾವು ಸಾಮಾನ್ಯವಾಗಿ ಗಮನವೇ ಕೊಡದಂತಹ ಸಣ್ಣ ಪುಟ್ಟ ಸಮುದಾಯಗಳನ್ನು ಕೂಡ ಅವರ ಕಥೆಗಳಲ್ಲಿ ತಂದು ಅವರ ಪಾತ್ರಗಳನ್ನು ಎದ್ದು ತೋರುವ ರೀತಿಯಲ್ಲಿ ಕಟ್ಟಿಕೊಡೋದಿದೆಯಲ್ಲ, ಅದು ಇವತ್ತು ನಾವು ಸಮಾಜವನ್ನು ನೋಡಲಿಕ್ಕೆ ನಿಜಕ್ಕೂ ಒಂದು ಸರಿಯಾದಂತಹ ಒಂದು ದೃಷ್ಟಿಕೋನವನ್ನು ಆ ಮೂಲಕ ಅವರು ನಮಗೆ ಕಥೆಗಳ ಮೂಲಕ ಕಟ್ಟಿಕೊಡ್ತಾ ಇದ್ರು. ಅದರಿಂದಾಗಿ ಅವರ ಓದು ನಮ್ಮನ್ನೊಂದು ಹೊಸ ರೀತಿಯ ಅರಿವಿಗೆ, ತಿಳುವಳಿಕೆಗೆ ತೆರೆದುಕೊಳ್ಳುವಂತೆ ಮಾಡುತ್ತದೆ. ಪರಿಸರ ಕುರಿತು ಅವರಿಗಿದ್ದಂತಹ ಕಾಳಜಿ ಮತ್ತು ಅವರು ನಮ್ಮ ಕನ್ನಡ ನಾಡಿನಲ್ಲಿ ಇದ್ದಂತಹ ಸಹಜವಾದಂತಹ ಕೋಮು ಸೌಹಾರ್ದತೆಯ ಬಗ್ಗೆ ಅವರಿಗಿದ್ದಂತಹ ಕಾಳಜಿ ಅವರ ಕಥೆಗಳಲ್ಲಿ ಮತ್ತು ಬರಹಗಳಲ್ಲಿ ಮತ್ತು ಅವರ ಬೇರೆ ಬೇರೆ ರೀತಿಯಾದಂತಹ ಸಾಮಾಜಿಕ ಚಟುವಟಿಕೆಗಳಲ್ಲಿಯೂ ಕೂಡ ನಾವು ಕಂಡಿದ್ದೇವೆ. ಕನ್ನಡ ನಾಡಿನ ಅಸ್ಮಿತೆಯ ಬಗ್ಗೆಯೂ ಕೂಡ ಅವರಿಗೆ ಬಹಳ ಗಟ್ಟಿಯಾದಂತಹ ಒಂದು ನಿಲುವಿತ್ತು. ಕನ್ನಡ ನಾಡಿನ ಅಸ್ಮಿತೆಯ ಬಗ್ಗೆ ಅವರು ಯಾವತ್ತೂ ಧ್ವನಿ ಎತ್ತಾ ಇದ್ರು. ಅದೇ ರೀತಿ ಮತೀಯ ಸೌಹಾರ್ದತೆಯ ಬಗ್ಗೆಯೂ ಕೂಡ ಅವರ ನಿಲುವು ಅಚಲವಾದದ್ದಾಗಿತ್ತು. ಇಂದಿನ ಈ ವಿದ್ಯಮಾನದ ಸಂದರ್ಭದಲ್ಲಿ ಇವತ್ತು ನಾವು ಕನ್ನಡ ನಾಡಿನ ಅಸ್ಮಿತೆಯನ್ನ ಕಳ್ಕೊಳ್ಳುವಂತ ಭೀತಿಯನ್ನು ಎದುರಿಸ್ತಾ ಇದ್ದೀವಿ. ಸೌಹಾರ್ದತೆ ಅನ್ನುವಂಥದ್ದು ನಮ್ಮ ಮುಂದೆ ಇವತ್ತು ಇಲ್ವೇ ಇಲ್ಲ ಅನ್ನುವಂಥ ಮಟ್ಟಕ್ಕೆ ನಾವು ಮತೀಯವಾಗಿ ವಿಭಜನೆ ಹೊಂದಿದ್ದೀವಿ. ಅಂತಹ ಸಂದರ್ಭದಲ್ಲಿ ನಾವು ಅವರ ಕೃತಿಗಳನ್ನ, ಕಥೆ ಕಾದಂಬರಿಗಳನ್ನ ಮತ್ತೆ ಓದೋದ್ರ ಜೊತೆಯಲ್ಲಿ ಅವರ ವಿಚಾರಗಳನ್ನು ಕೂಡ ನಾವು ಅರಿಯಲಿಕ್ಕೆ ಸಾಧ್ಯ ಆಗಬೇಕು. ಇವತ್ತು ನಾವು ನೋಡ್ತಾ ಇದ್ದೀವಿ, ಆ ರೀತಿಯಲ್ಲಿ ಆಲೋಚನೆ ಮಾಡುವಂತವರೇ ಇಲ್ಲ. ಮತ್ತು ಇವತ್ತಿನ ಯುವಜನಾಂಗ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ವಿಚಾರಗಳನ್ನೇ ಓದ್ತೇವೆ ಮತ್ತು ಜನಪ್ರಿಯ ಅನ್ನುವಂತಹ ಕೆಲವು ಬರಹಗಾರರ ಕಥೆ ಕಾದಂಬರಿಗಳನ್ನ ಓದ್ತೇವೆ ಹೊರತು ಈ ರೀತಿಯ ಕಥೆ, ಸಾಹಿತ್ಯ ಮತ್ತು ಸಮಾಜದ ಬಗ್ಗೆ ಪ್ರಜ್ಞೆ ಇಟ್ಕೊಂಡು ಇರುವಂತಹ ಜನಪ್ರಿಯ ಕೃತಿಗಳನ್ನ ಓದುವವರು ಕಡಿಮೆ ಆಗಿದ್ದಾರೆ. ಅದರಿಂದಾಗಿ ಹೊಸ ತಲೆಮಾರಿಗೆ ಚಿದಂಬರ ರಹಸ್ಯ ಇರ್ಬೋದು ಅಥವಾ ಅವರ ಇತರ ಕೃತಿಗಳಿರ್ಬೋದು, ಅದನ್ನ ಓದಿದ್ರೆ ಖಂಡಿತವಾಗಿ ಓದಿನ ಬಗ್ಗೆ ಒಂದು ಆಸಕ್ತಿ ಕುದುರುತ್ತದೆ. ಓದಬೇಕು, ಕಥೆಗಳನ್ನು ಓದಬೇಕು, ಕಾದಂಬರಿಗಳನ್ನು ಓದಬೇಕು ಅನ್ನೋ ಆಸಕ್ತಿ ಕುದುರುತ್ತದೆ. ಅದರಿಂದಾಗಿ ಕನ್ನಡದ ಸಾಹಿತ್ಯದ ಓದಿಗೆ ತೇಜಸ್ವಿ ಅವರ ಒಂದು ಪ್ರಥಮ ಹಂತ ಅಂತ ನಾವು ಭಾವಿಸಬಹುದು. ಓದುವ ಆಸಕ್ತಿ ಇರುವವರಿಗೆ ತೇಜಸ್ವಿ ಅವರ ಓದಿನಿಂದ ಅವರು ಆರಂಭ ಮಾಡಿದ್ರೆ ಮತ್ತಷ್ಟು ಓದಲಿಕ್ಕೆ ಅವರಿಗೆ ಪ್ರೇರಣೆ ಸಿಗ್ತದೆ. ಆ ಮೂಲಕ ಅವರು ಲಂಕೇಶರನ್ನ, ಕುವೆಂಪು ಅವರನ್ನ, ಕಾರ್ನಾಡರನ್ನ, ಬೇರೆ ಬೇರೆ ರೀತಿಯ ಕನ್ನಡ ನಾಡಿನ ಬೇರೆ ಬೇರೆ ರೀತಿಯ ಕಾರಂತರನ್ನ ಎಲ್ಲ ಓದ್ಲಿಕ್ಕೂ ಕೂಡ ಅದು, ಅನಂತಮೂರ್ತಿ ಅವರು ಇಂಥವ್ರನ್ನ ಓದ್ಲಿಕ್ಕೂ ಕೂಡ ಅದು ಪ್ರೇರಣೆ ಕೊಡ್ತದೆ. ಅದರಿಂದಾಗಿ ಚಿದಂಬರ ರಹಸ್ಯ ಅಂತ ಕಾದಂಬರಿಗಳನ್ನ ಅಥವಾ ತೇಜಸ್ವಿ ಅವರ ಕಾದಂಬರಿಗಳನ್ನ ಓದುವಾಗ ಅದನ್ನು ಕೇವಲ ಒಂದು ಮನೋರಂಜನೆ ಅಂತ ಓದದೆ ಅದನ್ನು ನಾವು ಅದರ ಒಳಗಡೆ ಇರುವಂತಹ ಪಾತ್ರಗಳನ್ನ ನಾವು ನಮ್ಮ ಮನಸ್ಸಿನೊಳಗಡೆ ಇಳಿಸಿ ಸಮಾಜವನ್ನು ಆ ನಿಟ್ಟಿನಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆದಾಗ ಸಮಾಜದ ಬಗ್ಗೆ ಕೂಡ ನಮ್ಗೆ ಹೊಸ ಕಣ್ಣೋಟ ಬರ್ತದೆ. ಮತ್ತು ಓದುವಂತ ನಾವು ಎಂಥ ಕೃತಿಗಳನ್ನ ಓದಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಅದೊಂದು ತಿಳುವಳಿಕೆಯನ್ನ ಕೊಡ್ತದೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ತೇಜಸ್ವಿ ಅವರನ್ನ ನೆನಪು ಮಾಡ್ಕೊಳ್ಬೇಕಾಗಿದೆ. ಯಾಕಂದ್ರೆ ಇವತ್ತು ಮಲೆನಾಡು ತುಂಬಾ ಬದಲಾಗಿದೆ. ಮಲೆನಾಡಿನಲ್ಲಿ ಹಿಂದಿದ್ದಂತಹ ಯಾವುದೇ ರೀತಿಯ ಸೌಹಾರ್ದತೆಗಳು ಇವತ್ತು ಕಂಡು ಬರ್ತಾ ಇಲ್ಲ. ಮಲೆನಾಡು ಇವತ್ತು ಅವರ ಜುಗಾರಿಕಾಸ್ನಲ್ಲಿ ಬರ್ತಾ ಇದ್ದಂತಹ ರೀತಿಯ ಗ್ಯಾಂಬ್ಲರ್ಗಳ, ಟಿಂಬರ್ ಮಾಫಿಯಾಗಳ, ಕಳ್ಳದಂಧೆಯವರ ಒಂದು ತವರಾಗಿರುತ್ತದೆ ಮಾರ್ಪಾಡಾದಂತಹ ಸಂದರ್ಭ. ಅದು ಕೇವಲ ಮಲೆನಾಡಿಗಲ್ಲ, ಇಡೀ ನಮ್ಮ ಸಮಾಜವನ್ನು ಅದು ಆವರಿಸಿದೆ. ಅಂತಹ ಸಂದರ್ಭದಲ್ಲಿ ನಾವು ಬಹಳ ಗಂಭೀರವಾಗಿ ಅವರ ಕಥೆಗಳಿಗೆ ಅಷ್ಟೇ ಸೀಮಿತರಾಗದೆ, ಅವರ ಹುಟ್ಟಿದ ದಿನದ ಸಂಭ್ರಮಕ್ಕಷ್ಟೇ ಸೀಮಿತ ಆಗದೆ ನಾವು ಆ ವಿಚಾರಗಳಲ್ಲೂ ಕೂಡ ಗಮನ ಹರಿಸಬೇಕಾಗಿದೆ. ನಾವು ಯಾರಾದ್ರೂ ತೇಜಸ್ವಿ ಅವರ ಅಭಿಮಾನಿಗಳು, ತೇಜಸ್ವಿ ಅವರ ಶಿಷ್ಯಂದಿರು, ಅವರ ಅನುಯಾಯಿಗಳು ಅಂತ ಯಾರಾದ್ರೂ ಭಾವಿಸ್ತಾರೆ ಮತ್ತು ಆ ರೀತಿಯಲ್ಲಿ ಕ್ಲೈಮ್ ಮಾಡ್ತಾರೆ
ಅಂದ್ರೆ ಅವರು ಪರಿಸರ ಮತ್ತು ಸಮಾಜದ ಸೌಹಾರ್ದತೆ ಬಗ್ಗೆ ಯಾವ ರೀತಿಯಾದಂತಹ ಒಂದು ಅಚಲವಾದಂತಹ ಇದನ್ನ ಇಟ್ಕೊಂಡಿದ್ರು ಬದ್ಧತೆಯನ್ನ, ಆ ನಿಟ್ಟಿನಲ್ಲಿ ಅವರು ಕೂಡ ಮುಂದಡಿ ಇಡಬೇಕಾಗುತ್ತೆ. ಇವತ್ತು ಪ್ರತಿಗಾಮಿ ಶಕ್ತಿಗಳ ವಿರುದ್ಧವೂ ಕೂಡ ಗಟ್ಟಿಯಾದ ಧ್ವನಿಯನ್ನ ಎತ್ತಬೇಕಾಗ್ತದೆ. ರಾಜಕೀಯವಾಗಿ ಸಾಮಾಜಿಕವಾಗಿ ಅವರು ಹೊಂದಿದಂತ ನಿಲುವುಗಳ ಬಗ್ಗೆ ನಾನು ಇವತ್ತೇನು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಆದ್ರೆ ಒಟ್ಟಾರೆಯಾಗಿ ಸಮಾಜದಲ್ಲಿ ಸೌಹಾರ್ದತೆಯನ್ನು ನೆಲೆಗೊಳಿಸಲಿಕ್ಕೆ, ಪರಿಸರನ ಉಳಿಸಲಿಕ್ಕೆ, ತಳ ಸಮುದಾಯಗಳ ಜನರ ಬದುಕನ್ನು ಕೂಡ ಅರಿಯಲಿಕ್ಕೆ ತೇಜಸ್ವಿಯವರ ಓದು ಒಂದು ಪ್ರೇರಣೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ತೇಜಸ್ವಿಯವರನ್ನ ನೆನಪು ಮಾಡ್ಲಿಕ್ಕೆ ಸಾಧ್ಯ ಆಗಬೇಕು. ಅವರ ಓದನ್ನ ನಾವು ಹಿಂದೆ ಓದಿದ್ರೆ ಮತ್ತೆ ಓದ್ಲಿಕ್ಕೆ ಸಾಧ್ಯ ಆಗಬೇಕು. ಒಟ್ಟು ಸಮಾಜವನ್ನ ಸೌಹಾರ್ದತೆಯ ದಿಕ್ಕಿನಲ್ಲಿ ಎಲ್ಲಾ ವಿಧದ ಮನುಷ್ಯರು, ಪರಿಸರದಲ್ಲಿರುವಂತಹ ವಿವಿಧ ಜೀವಿಗಳು ಬದುಕಲಿಕ್ಕೆ ಒಂದು ಸಹ್ಯವಾದಂತಹ, ಒಂದು ಯೋಗ್ಯವಾದಂತಹ ಜಗತ್ತಾಗಿ, ಒಂದು ನಾಡಾಗಿ ನಮ್ಮ ಊರನ್ನ ಉಳಿಸಲಿಕ್ಕೆ ನಾವು ತೇಜಸ್ವಿಯವರ ಹುಟ್ಟಿದ ದಿನದಂದು ಪ್ರೇರೇಪಣೆಯನ್ನ ಪಡೆಯಬೇಕು ಅನ್ನುವಂತಹದ್ದು ಬಹಳ ಮುಖ್ಯ ಅಂತ ಹೇಳಿ ನನ್ನ ಮಾತು ಮುಗಿಸಿ ನಾವು